ಹಾಯ್ ಗಾಯ್ಸ್, ವೆಲ್ಕಮ್ ಟು ಧನುಷ್ ಅಗಸ್ತ್ಯ ಯೂಟ್ಯೂಬ್ ಚಾನಲ್ 128. ನೀವು ಗೆಸ್ ಮಾಡ್ತಿರ್ಬೋದು ನನ್ನ ಜೊತೆ ಯಾರಿದ್ದಾರೆ ಅಂತ, ಪ್ರೀವಿಯಸ್ ಬ್ಲಾಗಲ್ಲಿ ಯಾರಿದ್ರು ಅಂತ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಧನುಷ್ ಅಗಸ್ತ್ಯಸ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ. ಸೊ ಇವಾಗ ಬೆಳಗಿನ ಜಾವ 5 ಗಂಟೆ ಆಗಿದೆ. ಆ್ಯಸ್ ಯೂಶುವಲ್ ನಾವು ಬ್ರೇಕಿಗೆ ಬಂದಿದ್ವಿ. ನಾನೇ ನಿಮ್ಮ ಪ್ರೀತಿ ಅಂಚು. ಇವತ್ತು ನಮ್ಮ ಜೊತೆಗೆ ಏನೋ ಒಂಚೂರು ಮಾತಾಡೋಕ್ಕೆ ಜಸ್ಟ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಎಂಜಾಯ್, ಬನ್ನಿ ಮಾತಾಡುವ. ಗೈಸ್, ಎಲ್ರಿಗೂ ಅಡ್ವಾನ್ಸ್ ಮೇರಿ ಕ್ರಿಸ್ಮಸ್. ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ, ನಮ್ಮ ಧನುಷ್ ಅಗಸ್ತ್ಯ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಸೊ ಐ ಹೋಪ್ ಎಲ್ಲರೂ ಸೇಫಾಗಿ ಸೆಕ್ಯೂರಾಗಿ ನಿಮ್ಮ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ಕೊತೀರ ಅಂತ. ಒಂಚೂರು ಹಂಗೆ ನಮಗೂ ಕೇಕ್ ಕಳಿಸ್ಕೊಟ್ಬಿಡಿ, ಓಕೆನಾ? ನಾವು ಚೆನ್ನಾಗಿ ತಿಂತೀವಿ, ಥ್ಯಾಂಕ್ ಯೂನೂ ಹೇಳ್ತೀವಿ. ಆ್ಯಂಡ್ ಮೋರ್ ಓವರ್ ನೀವು ಕಾಮೆಂಟ್ ಹಾಕಿ, ಲೈಕ್ ನೀವು ಯಾವ ಥರ ಕ್ರಿಸ್ಮಸ್ ಈವ್ನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಾವಂತೂ ಸೆಲೆಬ್ರೇಟ್ ಮಾಡಲ್ಲ, ಓಕೆ, ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಚರ್ಚ್ ಹತ್ರ ಕೇಕ್ ತಿನ್ಕೊ ಬರ್ತೀವಿ. ಮೋರ್ ಓವರ್ ಇನ್ನು ನ್ಯೂ ಇಯರ್ ಬರುತ್ತೆ. ನಿಮ್ಮೆಲ್ಲರದ್ದು ರೆಸಲ್ಯೂಷನ್ಸ್ ಏನಿದೆ ಹೇಳಿ. ನನ್ನ ರೆಸಲ್ಯೂಷನ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಯರ್ ಒಳಗಡೆ ಒಳ್ಳೆ ಒಂದು ಕಂಪ್ನಿ ಅಲ್ಲಿ ಜಾಯ್ನ್ ಆಗಬೇಕು. ನೋಡುವ ಏನಾಗುತ್ತೆ ಅಂತ. ನಿಮ್ದೇನಾದರೂ ಇದ್ದರೆ ಅದೇ ಥರ ಕಾಮೆಂಟ್ ಆಗಬೇಡಿ. ರೆಫರೆನ್ಸ್ ಇದ್ದರೆ ಪ್ಲೀಸ್ ಕೊಟ್ಬಿಡಿ, ನಾನು ಬರ್ತೀನಿ. ಜಸ್ಟ್ ಕಿಡಿಂಗ್ ಗೈಸ್. ಡ್ಯೂಟಿ ಫ್ರೀ ಗೇವ್ ಮಿ ಎ ಲೈಫ್ ಆ್ಯಂಡ್ ಐ ವಿಲ್ ಬಿ ಇನ್ ಡ್ಯೂಟಿ ಫ್ರೀ ಓನ್ಲಿ. ಐ ಕಾಂಟ್ ಲೀವ್ ದಿಸ್. ಓಕೆ, ಇವತ್ತೊಂದು ಒಳ್ಳೆ ಫನ್ ಫ್ಯಾಕ್ಟ್ ಅಂತಲೇ ಅಲ್ಲ, ನಮ್ಗೆ ಅದು ಕಾಮಿಡಿ ಅನಿಸ್ತು, ಬಟ್ ಸ್ಟಿಲ್ ಒಳ್ಳೇದೇ ಅನಿಸ್ತು. ಇಟ್ಸ್ ಲೈಕ್ ಕ್ವಿಕ್ ಆ್ಯಂಡ್ ಕ್ಯೂರಿಯಸ್ ಥರನೂ ಹೇಳ್ಬೋದು. ಇವತ್ತೇನಾಯಿತು ಗೊತ್ತಾ, ಯು ಆರ್ ವೆರಿ ಹಂಗ್ರಿ ಇನ್ ಅವರ್ ಫ್ಲೋರ್. ಬಂದ್ವಿ ಕೆಫೆಟೇರಿಯಾಗೆ, ಒಂಚೂರು ಕಾಫಿ ಕುಡಿದು ಮಿಕ್ಸರ್ ಕೊಟ್ಟರು ನಮ್ಮ ಕಲೀಗ್. ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿರ್ತೀರ ಮಿಕ್ಸರ್ನ ಕಪ್ಪಲ್ಲಿ ಹಾಕ್ಬಿಟ್ಟು ಓವೆನಲ್ಲಿಟ್ಟು ಬಿಸಿ ಮಾಡ್ಕೊಂಡು ತಿಂತಾರೆ ಯಾರಾದರೂ? ನಾವು ತಿಂತೀವಿ. ನೀವು ಟ್ರೈ ಮಾಡಿ. ಆ್ಯಂಡ್ ಮೋರ್ ಓವರ್ ಇಂತಹ ರೆಸಿಪಿ ಕೊಡೋದು ಸಾಧ್ಯ ಇನ್ಯಾರೂ ಅಲ್ಲ, ಇದು ಸಾಧ್ಯ ಆಗೋದು ಧನುಷಿಂದನೇ. ಅವರೇ ನಮಗೆ ಹೇಳ್ಕೊಟ್ಟಿದ್ದು. ಮಿಕ್ಸರ್ನ ಕಪ್ಪಲ್ಲಿ ಹಾಕಿಬಿಟ್ಟು ಓವೆನಲ್ಲಿ ಜಸ್ಟ್ 30 to 40 ಸೆಕೆಂಡ್ಸ್ ಇಟ್ಟುಬಿಟ್ಟು ಮತ್ತೆ ಅದನ್ನು ತೆಗೆದುಬಿಟ್ಟು ಒಂಚೂರು ಆರಿಸ್ಬಿಟ್ಟು ತಿನ್ನಿರಿ. ನಿಜ ಮೆತ್ತಗಾಗಿರೋ ಮಿಕ್ಸರ್ ಕುರುಮ್ ಅನ್ನುತ್ತೆ. ಆ್ಯಕ್ಚುಲಿ ಇದನ್ನ ಬಿಸಾಕ್ತಿದ್ರು. ನನಗೆ ಯಾರೋ ನನ್ನ ಕೊಲಿಗೆ ಹೇಳ್ಕೊಟ್ಟಿದ್ದು ಶಾಯಿಸ್ತಾ. ದಟ್ಸ್ ವೈ ನಾನು ನಿಮಗೆ ಅದು ವರ್ಕ್ ಆಗುತ್ತಾ ಅಂತ ಟ್ರೈ ಮಾಡೋಕ್ಕೆ ನೋಡಿದ್ವಿ. ಅದು ಆ್ಯಕ್ಚುಲಿ ವರ್ಕೌಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಧನುಷ್ ಅದು ಹೇಳ್ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನಂತೂ ಸಖತ್ ಹೊಟ್ಟೆ ಹಸಿ ಇತ್ತು ನನಗಂತೂ. ಐ ಈಗರ್ಲಿ ವಾಂಟೆಡ್ ಟು ಈಟ್ ಸಮಥಿಂಗ್. ಅದಕ್ಕೆ ನಾನು ಅದು ತಿಂದೆ. ನೀನು ಕೊಟ್ಟಿರೋ ರೆಸಿಪಿ ಅಂತೂ ಚೆನ್ನಾಗೇ ಇತ್ತು. ಬಿಸಿ ಮಾಡ್ಕೊಂಡು ಓವನಲ್ಲಿ ಬಿಸಿ ಮಾಡ್ಕೊಂಡು ತಿನ್ನೋದಂತೂ ಆಸಮ್ ಆಗಿತ್ತು. ಗೈಸ್, ನಿಮ್ಗೊಂದು ಕಾಮಿಡಿ ಫ್ಯಾಕ್ಟ್ ಹೇಳ್ತೀನಿ. ನನಗೆ ಇದು ತುಂಬಾ ನಗು ಬರುತ್ತೆ. ನಿಮ್ಗೆ ಹೇಗೆ ಬರುತ್ತೋ ನನಗಂತೂ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ಸು ಎಲ್ಲ ರೀಸೆಂಟಾಗಿ ಡ್ಯೂಟಿ ಫ್ರೀ ಜಾಯ್ನ್ ಆದಾಗ ಕೆಲವು ನಮ್ಮ ಸೀನಿಯರ್ಸು ಟ್ರೈನ್ ಮಾಡ್ತಿದ್ರು. ಆಗ ಅವನು ನನ್ನ ಫ್ರೆಂಡು ಒಬ್ಬ ಕ್ಯಾಶರಿಂಗ್ ಆಗಿದ್ದ. ಪ್ಯಾಸೆಂಜರ್ ಬಂದರು. ನಮಗೆ ಏನೇನಿದೆ ಅಂತ ನಂಗೆ ಸ್ಟಾರ್ಟಿಂಗ್ ಗೊತ್ತಿಲ್ಲದಾಗ ಅವನ ಪ್ಯಾಸೆಂಜರು ಆ್ಯಕ್ಚುಲಿ ಒಂದು ಫಾರಿನ್ ಪ್ಯಾಸೆಂಜರು ನನ್ನ ಕೊಲೀಗ್ ಹತ್ರ ಹೋಗಿ ಕೇಳ್ದ, ನನಗೆ ಐ ವಾಂಟ್ ರೀಸಸ್ ಚಾಕ್ಲೇಟ್ ಅಂತ. ನನ್ನ ಕೊಲೀಗಿಗೆ ಗೊತ್ತಿರಲಿಲ್ಲ ಅದೇನಂತ. ಸೊ ಅವನು ಏನು ಮಾಡಿರ್ಬೋದು ಇಮ್ಯಾಜಿನ್ ಮಾಡಿ ನೀವು. ಆ್ಯಕ್ಚುಲಿ ಅದು ರಿಸಸ್ ಚಾಕ್ಲೇಟ್ ಅಂತ ನಮ್ಮ ಸ್ಟೋರಲ್ಲಿದೆ. ಸ್ಟ್ರೇಟ್ ಲೆಫ್ಟ್ ತೊಗೊಂಡೋಗಿ ವಾಶ್ರೂಮಲ್ಲಿ ನಿಲ್ಲಿಸ್ಬಿಟ್ಟ ಪ್ಯಾಸೆಂಜರ್. ಆ ಪ್ಯಾಸೆಂಜರು, ಹೇ ಮ್ಯಾನ್, ಐ ವಾಂಟ್ ರೀಸಸ್ ಚಾಕ್ಲೇಟ್, ಐ ಡೋಂಟ್ ವಾಂಟ್ ಟು ಗೋ ಟು ವಾಶ್ರೂಮ್ ಅಂತ ಅಂದ. ಆಮೇಲೆ ಅವನಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ನನ್ನ ಚಾಕ್ಲೇಟ್ ಇದೆ ಅಂತ. ಆಮೇಲೆ ಕರ್ಕೊಂಬಂದು ಕ್ಯಾಶ್ ಸ್ಟಿಲ್ಲಲ್ಲಿ ಚಾಕ್ಲೇಟ್ ಕೊಟ್ಟ. ಅದನ್ನಂತ ಕೇಳಿ ಇಡೀ ದಿನ ನಕ್ಕಿದ್ದೀವಿ ಗೈಸ್. ತುಂಬ ನಗು ಬಂತು. ಅದು ಇದೆ ರಿಸಸ್ ಚಾಕ್ಲೇಟ್ ಅಂತ, ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೂ ಸಿಗುತ್ತೆ. ಅವತ್ತಂತೂ ತುಂಬ ನಕ್ಕಿ ಸಾಕಾಯ್ತು ಗೈಸ್. ಧನುಷ್, ನೀವೇನಾದರೂ ನನಗೆ ಕೇಳಬೇಕಂತ ಏನಿಲ್ಲ, ಇವತ್ತಿದೆ ಕೆಲಸ ಮುಗಿಸ್ಮೇಲೆ ಮನೆಗೆ ಹೋಗಿ ಏನು ಮಾಡ್ತೀರಾ? ನಿದ್ದೆ ಅಂತೂ ಮಾಡಲ್ಲ ಇವತ್ತು. ಆಬ್ವಿಯಸ್ಲಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇವತ್ತಂತೂ ನಿದ್ದೆ ಇಲ್ಲ ಗೈಸ್. ನನಗಂತೂ ಮನೆಗೆ ಹೋಗ್ತೀನಿ, ಬೇಗ ಫ್ರೆಶ್ ಅಪ್ ಆಗ್ತೀನಿ, ಒಂಚೂರು ತಿಂತೀನಿ, ಬೇಗ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಬಿ ಗೋಯಿಂಗ್ ಟು ಮೈ ನೇಟಿವ್. ಆಬ್ವಿಯಸ್ಲಿ. ಅಂದರೆ ನೀವೆಲ್ಲಿರೋದು? ನಿಮ್ಮ ಮನೇಲಿ ಪಿ ಜಿಲಿ ಇರೋದಾ? ಇಲ್ಲ, ಮತ್ತೆ ನಾನು ನಮ್ಮ ಮನೆಯಿಂದ ಬರ್ತೀನಿ, ಬಟ್ ಮೈ ನೇಟಿವ್ ಇಸ್ ಡಿಫ್ರೆಂಟ್. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಮ್ಮ ಗುಡಿಬಂಡೆ. ಎಲ್ಲರೂ ನೋಡೇ ಇರ್ತೀರ, ಗುಡಿಬಂಡೆ ಫಾರ್ಟ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಯಾರಾದರೂ ಲೈಕ್ ವಿಸಿಟ್ ಮಾಡಿದರೆ ಪ್ಲೀಸ್ ಡೂ ಕಮೆಂಟ್ ಗುಡಿಬಂಡೆ ಫಾರ್ಟ್. ನೀವು ಯಾರಾದರೂ ವಿಸಿಟ್ ಮಾಡಿದರೆ ಆಬ್ವಿಯಸ್ಲಿ. ಇನ್ನು ಯಾರ್ಯಾರು ನೋಡಿಲ್ಲ, ಡೂ ಟ್ರೈ ಟು ವಿಸಿಟ್. ಬಿಕಾಸ್ ಅದು ಗುಡಿಬಂಡೆ ಫಾರ್ಟ್ ಅನ್ನೋದು ಇಟ್ಸ್ ಲೈಕ್ ಹಿಸ್ಟಾರಿಕಲ್ ಪ್ಲೇಸ್ ವೇರ್ ಯು ಗೈಸ್ ಕ್ಯಾನ್ ಎಂಜಾಯ್. ಲೇಕ್ ವ್ಯೂಸ್, ಗ್ರೀನರಿ ಎಲ್ಲ ಇರುತ್ತೆ.
ಯಾರಾದರೂ ಲೈಕ್ ಲಾಂಗ್ ರೋಡ್ ಟ್ರಿಪ್ಸ್ ಟ್ರೈ ಮಾಡ್ತಿದ್ದೀರಿ ಅಂದರೆ ಬ್ಯಾಂಗ್ಳೂರಿಂದ ಫಾರ್ ಒನ್ ಡೇ ಕ್ವಿಕ್ಕಾಗಿ ಬರ್ಬೋದು. ಆಫ್ಟರ್ ನಂದಿ ಹಿಲ್ಸ್ ಗುಡಿಬಂಡೆ ಫೋರ್ಟಿಗೆ ವಿಸಿಟ್ ಮಾಡ್ಬೋದು. ಅಲ್ಲಿಂದ ಒಂದು ನಿಮ್ಗೆ 30 ಕಿಲೋಮೀಟರ್ಸ್ ಆಗುತ್ತೆ ನಂದಿ ಹಿಲ್ಸ್. ಏನಾದರೂ ಪ್ಲಾನಿಂಗ್ಸ್ ಇದ್ದರೆ ವೀಕೆಂಡ್ಸಲ್ಲಿ ಬನ್ನಿ, ಸಿಗುವ. ಸರಿ ಅಂಜು, ಇನ್ನೇನ ಇದೆಯಾ ನನ್ನ ವ್ಲಾಗಲ್ಲಿ ಹೇಳೋಕ್ಕೆ ನಿಮಗೆ? ಏನಿಲ್ಲ, ಐ ಜಸ್ಟ್ ಹೋಪ್ ನಿಮ್ಗಿನ್ನ ಏನಾದರೂ ಪಾರ್ಟ್ 2 ಇದ್ರದ್ದು ಪಾರ್ಟ್ 2 ಕಂಟಿನ್ಯೂಷನ್ ಬೇಕಂದ್ರೆ ಗೈಸ್ ಕಮೆಂಟ್ ಆಗಿ ಎಲ್ಲರೂ. ಸೊ ಇದು ಪಾರ್ಟ್ 2 ನಾವು ಅತಿ ಶೀಘ್ರದಲ್ಲೇ ರಿವೀಲ್ ಮಾಡ್ತೀವಿ. ಆ್ಯಂಡ್ ಮೋರ್ ಓವರ್ ಇನ್ನು ನಿಮ್ಮ ಬ್ಲಾಗ್ ಏನು ಹೇಳೋ ಅಷ್ಟಿಲ್ಲ. ಐ ಹೋಪ್ ಎಲ್ಲರೂ ನೀವು ಕಮೆಂಟ್ ಮಾಡ್ತೀರಂತ, ಸೊ ದಟ್ ನಾವು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ವ್ಲಾಗ್ನ ನಾವು ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ಫನ್ ಫ್ಯಾಕ್ಟ್ ಅಂದೆ, ಬಟ್ ಇಟ್ಸ್ ಓಕೆ. ಸಮ್ ಮಾತುಕತೆ ಆಯಿತು, ಸಮ್ ಹಿಸ್ಟಾರಿಕಲ್ಸ್ ಬಗ್ಗೆ ಮಾತಾಡಿದ್ವಿ. ನೋ ವರೀಸ್. ಎಲ್ರಿಗೂ ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅವರ್ ವೀಡಿಯೋಸ್, ವ್ಲಾಗ್ಸ್. ಡೂ ಸಪೋರ್ಟ್ ಧನುಷ್ ಅಗಸ್ತ್ಯಾಸ್ 128 ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಶೇರ್, like, comment, subscribe to our channel. Thank you. Bye guys.